ಕೋಲಾರದ ಮೆಟ್ಟುಬಂಡೆ ಬಳಿಯಲ್ಲಿ ಯಲ್ಲೇಶ್ ಹತ್ಯೆ ಪ್ರಕರಣ ಬಿಗ್ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದ್ದು, ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿ ಆರೋಪಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಜನವರಿ 27ನೇ ತಾರೀಕು ಯಲ್ಲೇಶ್ ಎಂಬಾತನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತ ಆರೋಪಿ ನರಸಾಪುರದ ಸಂತೋಷ್ ಪುತ್ರ ಬಿಂದು ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾನೆ. ಯಲ್ಲೇಶ್ನ ಕೊಲೆ ಮಾಡಿದ್ದು ನಾನು, ಅಕ್ಷಯ್ ಅವರ ಸಹೋದರ ಯಲ್ಲೇಶ್ ಕೊಲೆಗೂ ಕೂಡ ನನ್ನ ತಂದೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಸಂತೋಷ್ ಅವರು ಮನೆ ಬಿಟ್ಟು 8 ವರ್ಷವೇ ಆಗಿದೆ ಅಂತ ಹೇಳಿದ್ದಾನೆ. ಯಲ್ಲೇಶ್ ತನ್ನ ತಂಗಿಯ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡಿದ್ದಾನೆ. ಆ ಆಡಿಯೋ ನನ್ನ ಬಳಿಯಲ್ಲಿದೆ. ಇದನ್ನ ಹೊಡೆದಿರೋದು ಏನ್ ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ, ಇಲ್ಲೇ ಕೇಳಿಸ್ಕೊಳ್ರಿ. ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸ್ ಇಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ. ಬೇಕಂದ್ರೆ ಅದು ರೆಕಾರ್ಡ್ ಹಾಕೊಡ್ತೀನಿ, ಬೇಕಂದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ. ಜಿಲ್ಲೆಯಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕದ್ಸೋಕೆ ತಾಕತ್ತಿಲ್ಲ ಕಳ್ಳ. ನೀ ಏನ್ ಕೇಳ್ತೀನಿ, ನೀನೆಲ್ಲವೂ ರೆಕಾರ್ಡ್ ಮಾಡ್ಕ್ಯಾ. ನಿನ್ನ ಅಂತ್ಯ ನನ್ನ ಕೈಯಲ್ಲೇ, ಎಲ್ಲದಕ್ಕೂ ತೀರ್ ಕೂತ್ಕೊಂಡಿದ್ದೀನಿ. ನಿನ್ನ ಅಂತ್ಯ ಹೆಂಗಿರುತ್ತೆ ಗೊತ್ತಾ? ಲೈ, ಜಸ್ಟ್ ಇಮ್ಯಾಜಿನ್ ಮಾಡಿದ್ಯಾ, ನಿನ್ನ ಮಗಳ ನಿನ್ಗೆ ಸರ್ಬ್ಗಾವಲೆ. ನಾನು ಸಣ್ಣ ಸುಲು ಸಿಕ್ಕಿದ್ರು ಕೂಡ ಪಬ್ಲಿಕ್ ಅಲ್ಲಿ ಕತ್ತರಿಸಿಲ್ಲ ಅಂತಂದ್ರೆ ನಮ್ಮಪ್ಪನ ಮಗನೆಲ್ಲ ಬಾರ. ಈ ಕುರಿತು 5 ಬಾರಿ ದೂರು ಕೊಟ್ಟರು, ಯಾರು ಕ್ರಮವನ್ನ ಕೈಗೊಳ್ಳಿಲ್ಲ. ನನ್ನ ಮೇಲೂ ಯಲ್ಲೇಶ್ ಹಲ್ಲೆಯನ್ನ ಮಾಡಿಸಿದ್ದ, ನಮ್ಮನ್ನು ಮುಗಿಸುವಂತ ಮಾಹಿತಿ ಇತ್ತು. ಅದಕ್ಕೂ ಮೊದಲೇ ನಾನೇ ಕೊಲೆ ಮಾಡುವಂತ ತೀರ್ಮಾನವನ್ನ ಮಾಡಿ ಮಚ್ಚಿನಿಂದ ಕೊಲೆ ಮಾಡಿದ್ದು. ಮಚ್ಚಿನ ಸಮೇತ ನಾನು ಕೋರ್ಟ್ ಎದುರು ಹಾಜರಾಗ್ತೇನೆ ಅಂತ ಹೇಳಿ ತಪ್ಪೊಪ್ಪಿಕೊಂಡಿದ್ದಾನೆ. ಆಮೇಲೆ ಇನ್ನೊಂದು ವಿಷಯ, ನನ್ನ ಮೇಲೆ 5 ಸತಿ ಹಲ್ಲೆ ಮಾಡಿಸಿದ್ದಾನೆ. ಅದನ್ನ ವೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ. ಯಾರು ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ತರ ಸ್ಕೆಚ್ ಹಾಕ್ಸ್ಕೊಂಡಿದ್ರು. ಅದಕ್ಕೆ ನಾವು ಹೊಡೆದ್ಬಿಟ್ರಿ, ನಮ್ಮ ಪ್ರಾಣ ತನಕ ಬಂತು, ನಾವು ಹೊಡೆದ್ರಿ. ನಾವು 5 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟು, ಯಾರು ಆಕ್ಷನ್ ತಗೊಂಡಿಲ್ಲ. ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ. ಯಾರು ಆಕ್ಷನ್ ತಗೊಂಡಿಲ್ಲ. ನಮ್ದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ಹೊಡೆದಿರೋದು ನಾವೇ. ನಾನು, ನನ್ನ ಹೆಸರು ಬಿಂದು ಅಂತ, ನಾನು ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. 8 ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ, ಇದುವರೆಗೂ ಬಂದಿಲ್ಲ. ಏನೋ ಬರ್ತಾನೆ, ವಾರಕ್ಕೊಂದ್ಸತಿ ಬರ್ತಾನೆ ಹೋಗ್ತಾನೆ, ಅದು ಊರವ್ರಿಗೆ ಎಲ್ಲರಿಗೂ ಗೊತ್ತು. ಅದು ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಇವನು ಎಲೆಕ್ಷನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ. ಏನಂತ ನಾವು ಅವ್ನು ದೊಡ್ಡ ಕಳ್ಳ ಹಿಡೀರಿ ಅಂತ. ನಮ್ಮ ಅಪ್ಪ ಕಳ್ತನ ಬಿಟ್ಟೆ 6 ವರ್ಷ ಆಯ್ತು. ಬೇಕಂದ್ರೆ ನೀವು ಯಾವ ಸ್ಟೇಷನ್ ಬೇಕಂದ್ರೆ ಹೋಗಿ ಕೇಳ್ರಿ. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವ ಸಂಬಂಧ ಇಲ್ಲ. ಇದರಲ್ಲಿ ನಮ್ಮ ಅಪ್ಪನ ಎಳಿಬೇಡ್ರಿ. ನಾವೇ ಬಂದು ನಾವು ಹೊಡೆದಿರೋದು ಯಾವ್ದ್ರಲ್ಲಿ ಗುಂಡ್ಕಲ್ಲು ಹಾಕಿಲ್ಲ, ಯಾವುದೇ ಕಲ್ಲಲ್ಲಿ ಹೊಡೆದಿಲ್ಲ. ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀವಿ ಕೋರ್ಟಲ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ನ್ಯೂಸ್ ಏನೇನೋ ಹೇಳ್ತಾರೆ. ಇದು ಏನೋ ರೆಕಾರ್ಡು. ನಮ್ಮ ಅಪ್ಪ ಯಾವುದಕ್ಕೂ ಹೋಗಿಲ್ಲ, ಅದಿಲ್ಲ. ನಮ್ಮ ಅಪ್ಪ ಈ ಮ್ಯಾಟ್ರಿಗೆ ಬಂದಿಲ್ಲ. ನಮ್ಮ ಅಪ್ಪ ಇರೋದು ಬೇರೆ ಕಡೆ ಇದ್ದಾನೆ. ಇದಕ್ಕೂ ನಮ್ಮ ಅಪ್ಪನಿಗೂ ಸಂಬಂಧ ಇಲ್ಲ. ಹೊಡೆದಿರೋದು ನಾವೇ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.